ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ್ಮೇಲೆ ನಿಮಗೆ ಹೇಗನ್ಸ್ ಅಂತ ಕಮೆಂಟ್ ಮಾಡಿ. ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ 4 ಜನ ತುಂಬಾ ಹೈಲೈಟ್ ಆಗ್ತಾರೆ. ಯಾರು ಗೊತ್ತಾ? ಒಂದು ಧ್ರುವಂತು, ಒಂದು ಅಶ್ವಿನಿ, ಇನ್ನೊಂದು ಗಿಲ್ಲಿ ರಕ್ಷಿತಾ. ಅಲ್ಲ ಗುರು, ಟಾಸ್ಕ್ ಆಡಿದ್ದು ಧ್ರುವಂತು ಅಶ್ವಿನಿ ಆದ್ರೆ ಹೈಲೈಟ್ ಆಗಿದ್ ಯಾಕಪ್ಪ ಗಿಲ್ಲಿ ರಕ್ಷಿತಾ ಅಂತ ಕೇಳ್ತಾರ. ಖಂಡಿತವಾಗ್ಲೂ ಮಾತಾಡ್ತಾ ಅದ್ರ ಬಗ್ಗೆ. ಅದಾದ್ಮೇಲೆ ನಮ್ಮ ಕಾವ್ಯ ಅವರು ಟಾಸ್ಕ್ ಆಡ್ದಾನೆ ಆರಾಮಾಗಿ ಟಾಪ್ 6 ಕಂಟೆಂಡರ್ಶಿಪ್ಗೆ ಸೆಲೆಕ್ಟ್ ಆಗ್ಬಿಟ್ಟಂತ ತುಂಬಾ ಕಮೆಂಟ್ಸ್ ಬರ್ತಾ ಇದೆ, ತುಂಬಾ ಮೆಸೇಜ್ ಎಲ್ಲ ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ. ಅಷ್ಟು ಈಸಿ ಆಗಿರೋ ಟಾಸ್ಕ್ ಏನು ಕೊಟ್ಟಿದ್ರು ಕಾವ್ಯಗೆ? ಫೇಸ್ ಟು ಫೇಸ್ ಆಡಬಹುದಾಗಿತ್ತಲ್ಲ, ಅವರು ಟಾಸ್ಕ್ ಆಡಬಹುದಾಗಿತ್ತಲ್ಲ, ಇಂಡಿವಿಜುವಲ್ ಟಾಸ್ಕ್ ಕೊಡಬೇಕಾಗಿತ್ತಲ್ಲ. ಅದು ಇನ್ನೊಬ್ರು ಸಪೋರ್ಟ್ ಮಾಡೋ ಟಾಸ್ಕ್ ಏನು ಕೊಟ್ಟಿದ್ರು ಅಂದ್ರೆ ಕಾವ್ಯ ಫೇವರ್ ಮಾಡ್ತಾರ, ಕಾವ್ಯ ಮನೆ ಮಗಳ, ಈ ರೀತಿ ಎಲ್ಲ ಅಂತ ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಎಪಿಸೋಡ್ ಅಲ್ಲೇ ಹೈಲೈಟ್ ಎಲ್ಲ ಏನಾಯ್ತು ಅಷ್ಟು ಮಾತ್ರ ಡಿಸ್ಕಸ್ ಮಾಡೋಣ. ಫುಲ್ ಎಪಿಸೋಡ್ ಬಗ್ಗೆ ಮಾಡ. ಏನಕ್ಕಂದ್ರೆ 1 ಗಂಟೆ ಇರುತ್ತೆ, ನಾವು 1 ಗಂಟೆ ಮಾತಾಡೋಕ್ಕಾಗಲ್ವಾ? ಅದಕ್ಕೆ ಸಿಂಪಲ್ ಆಗಿ ಸಂಕ್ಷಿಪ್ತವಾಗಿ ಹೇಳ್ದಾನೆ ಹೈಲೈಟ್ ಪಾಯಿಂಟ್ಸ್ ಎಲ್ಲ ಏನಿತ್ತು ಅಷ್ಟು ಮಾತ್ರ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ಶುರುವಾಗದೇನೆ ನಮ್ಮ ರಕ್ಷಿತಾ, ರಾಶಿಕಾ, ರಘುವಣ ಮೂವರ್ನ ಯಾರನ್ನ ತೆಗಿಬೇಕಂತ ಕೇಳಿದಾಗ ಆಲ್ಮೋಸ್ಟ್ ಆಲು ಒಬ್ಬರಿಂದ ಇದು ಇಬ್ರು ಹೋಗೋದು ಬೇಡ, ಇದು ಫಿನಾಲೆ ಬೇಕು, ಕಂಟೆಂಡರ್ಶಿಪ್ ಆಗುತ್ತೆ, ಟಾಪ್ 6ಗೆ ಕಂಟೆಂಡರ್ಶಿಪ್ ಇದು. ಅದರಿಂದ ಯಾರಾದ್ರೂ ಒಬ್ರು ನಾವು ಏನಂತ ನಾವು ಒಬ್ರು ರಿಕ್ವೈರ್ ಮಾಡ್ಕೊಂಡ್ಲೇಬೇಕು, ಒಬ್ಬ ಗಿವ್ ಅಪ್ ಮಾಡ್ಲೇಬೇಕಂತ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ ಯಾರು ಒಪ್ಪಲ್ಲ, ನಾನು ಒಪ್ಪಲ್ಲ, ನೀನು ಒಪ್ಪಲ್ಲ, ನಾನು ಒಪ್ಪಲ್ಲ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಕೊನೆಗೆ ನೀವಿಬ್ರೆ ಹೋಗಿ ನಾನೇ ಇಗ್ನೋರ್ ಮಾಡ್ತೀನಿ, ನಾನೇ ಇದನ್ನ ಗಿವ್ ಅಪ್ ಮಾಡ್ತೀನಿ ಅಂತ ರಘು ಅವ್ರು ಒಪ್ಕೊಂತಾರೆ. ಬಟ್ ಆ ಕಾರಣಕ್ಕೆ ರಕ್ಷಿತಾ ಕೂಡ ಒಪ್ಪಲ್ಲ. ಇಲ್ಲಿ ರಕ್ಷಿತಾ ಸ್ಟ್ರಾಟಜಿ ಚೆನ್ನಾಗಿ ಯೂಸ್ ಮಾಡಿದ್ರು. ಇದರಿಂದ ತುಂಬಾ ಹೆಲ್ಪ್ನೂ ಆಗುತ್ತೆ, ಬಿಟ್ಕೊಟ್ಟಂಗೂ ಆಗುತ್ತೆ. ಓಕೆ, ಒಳ್ಳೆ ಸ್ಟ್ರಾಟಜಿನೇ, ಒಳ್ಳೆ ಇದನ್ನೇ. ಹೊರಗಡೆ ಅಲ್ಲೆಲ್ಲಿ ಸ್ವಲ್ಪ ಫ್ಯಾನ್ಸ್ ಕೂಡ ಬೆಳಿತಾರೆ ಇದರಿಂದ. ಏನಕ್ಕೆ ಅಂದ್ರೆ ಪಾಪ ಹುಡುಗಿ ಬಿಟ್ಕೊಟ್ಲು ಮಾರಾಯ, ಒಳ್ಳೆ ಕೆಲಸನೇ ಮಾಡ್ದಲ್ವಾ ಅನ್ನೋ ಲೆವೆಲ್ ಕೂಡ ಮಾಡಿದ್ಲು. ಕೆಲವು ಟೈಮಲ್ಲಿ ಎಲ್ಲಿ ಗೆಲ್ತೀವಿ ಅನ್ನೋದಲ್ಲ, ಯಾವಾಗ ಗೆಲ್ತೀವಿ ಅನ್ನೋದಲ್ಲ, ಯಾವಾಗ ಸೋಲ್ತೀವಿ ಅನ್ನೋ ಒಂದು ಡೈಲಾಗ್ ಇದೆ. ಎಕ್ಕಡ ನೆಗ್ಗಲ ಕಾದು ಎಕ್ಕಡ ತಗ್ಗಲ್ಲ ಅಂತ ಡೈಲಾಗ್ ಇದೆ, ನೋಡಿರ್ತೀರ. ಐ ಥಿಂಕ್ ಕನ್ನಡದಲ್ಲಿ ತುಂಬಾ ಚೆನ್ನಾಗಿರೋ ಡೈಲಾಗು. ಆ ಡೈಲಾಗ್ ನೆನಪಾಯ್ತು ನನಗೆ. ಯಾಕೆ ಅಂದ್ರೆ ಖಂಡಿತವಾಗ್ಲೂ ನಾವು ಎಲ್ಲಿ ಸೋಲ್ಬೇಕನ್ನೋದು ಅದು ತುಂಬಾ ಮುಖ್ಯ ಆಗುತ್ತೆ, ಎಲ್ಲೂ ಗೆಲ್ಬೇಕನ್ನೋದಲ್ಲ. ಆ ಟೈಮಲ್ಲಿ ಅಲ್ಲಿ ಸೋತು ರಕ್ಷಿತಾ ಅವರು ತುಂಬಾನೇ ಚೆನ್ನಾಗಿ ಒಂದು ಇಮೇಜ್ ನ ತಂದ್ಕೊಂಡ್ರು ಅಂತಾನೆ ಹೇಳ್ಬೋದು. ಅದು ಚೆನ್ನಾಗಿತ್ತು. ಇನ್ನು ರಾಶಿಕ್ ಅಂತ ಸುಮ್ಮನೆ ಎಡವಟ್ ಎಲ್ಲ ಮಾತಾಡಿ ಹೋಗಿ ನಾನೇ ಬೇಕಂತ ಹೋಗಿ ಕೂತ್ಕೊಂಡ್ಬಿಟ್ಲು. ಅದ್ರ ಬಗ್ಗೆ ರಘು ಅವರು ತುಂಬಾ ಈಗೋಷ್ಟಾಗಿ ಮಾತಾಡ್ತಾಳೆ, ಈಗೋ ಆಗಿದ್ದಾಳೆ ಅಂತೇಳಿ ನಮ್ಮ ರಘು ಅವರು ಮಾತಾಡ್ತಾ ಇದ್ರು. ಬಟ್ ಅದನ್ನೇ ರಾಶಿಕಾ ಮುಂದೆ ಹೇಳಿದ್ರೆ ಚೆನ್ನಾಗಿರೋದಲ್ವಾ ಅಂತ ಅನಿಸ್ತು. ಇನ್ನು ಅದಾದ್ಮೇಲೆ ಮಿಡ್ ನೈಟ್ ಅಲ್ಲಿ ಗಿಲ್ಲಿ ಅವರು, ಕಾವ್ಯ ಅವರು ಒಂದೇನೋ ಕಾನ್ಸೆಪ್ಟ್ ಎಲ್ಲ ಮಾತಾಡ್ತಿರ್ತಾರೆ. ಇದು ಮಣ್ಣು ಹಾಕ್ಬೇಕಂತ ಕರೆದಿದ್ದಾಗಿರ್ಬೋದು, ಅದಾದ್ಮೇಲೆ ಇದಾಗಿರ್ಬೋದು. ಅದಾದ್ಮೇಲೆ ಟಾಸ್ಕ್ ಎಲ್ಲ ಆಡಿಸ್ತಾರೆ, ಹೊರಗಿರ್ತಾರೆ. ಅದರಲ್ಲಿ 3 ಜನ ಟಾಸ್ಕ್ ಕೊಡ್ತಾರಲ್ಲ, ಕಾವ್ಯ ಗಿಲ್ಲಿ ಮತ್ತೆ ಬರುತ್ತೆ ಮರೆ. ಮೇನ್ ಆಗಿ ಧ್ರುವಂತು ಮತ್ತೆ ನಮ್ಮ ಅಶ್ವಿನಿ ಹಾಗೂ ಕಾವ್ಯ ಟಾಸ್ಕ್ ಕೊಡ್ತಾರೆ. ಅದೇನಂದ್ರೆ ಮೀಟರ್ ಬೇಕು, ಮೀಟರ್ ಅದೇ ಟಾಸ್ಕ್ ಅನ್ಸುತ್ತೆ. ಆ ಮಣ್ಣನ್ನು ತಗೊಂಡೋಗಿ ಬಕೆಟ್ ಎಲ್ಲ ಹಾಕ್ಬೇಕು, ಆ ಬಕೆಟ್ ಅನ್ನ ಇಟ್ಕೋಬೇಕು, ಆ ರೀತಿ ಎಲ್ಲ ಟಾಸ್ಕ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಟಾರ್ಗೆಟ್ ಮಾಡಿದ್ರು, ಟಾರ್ಗೆಟ್ ಮಾಡೇ ಮಾಡ್ತಾರೆ. ಈಗ ಟಾರ್ಗೆಟ್ ಮಾಡೋದು ತಪ್ಪಂತಾನು ಹೇಳಕ್ಕಾಗಲ್ಲ. ಕಾರಣ ಏನ್ ಹೇಳಿ, ಮೇನ್ ಆಗಿ ಧ್ರುವಂತ ಅಶ್ವಿನಿ ಅವರಿಗೆ ಇಡೀ ಮನೆನೇ ಆಗಲ್ಲ. ಏನಕ್ಕಂದ್ರೆ ಅವ್ರು ಮಾಡೋ ವರ್ತನೆ, ಅವ್ರು ಮಾಡೋ ಮಾತುಗಳು, ಅವ್ರು ಆಡೋ ಭಾಷೆ. ಈಗ ಅಶ್ವಿನಿ ಗೌಡ ಅವರು ನೋಡಿ, ಗಿಲ್ಲಿ ಹತ್ರ ಜಗಳ ಆಡಿದ್ದಾರೆ, ಕಾವ್ಯ ಹತ್ರ ಜಗಳ ಆಡಿದ್ದಾರೆ, ರಾಶಿಕಾ ಹತ್ರ ಜಗಳ ಆಡಿದ್ದಾರೆ, ರಘು ಹತ್ರ ಜಗಳ ಆಡಿದ್ದಾರೆ. ಏನಕ್ಕಂತೆ ಮರ್ಯಾದೆ ಕೊಡಲ್ಲ ಅಂತ ಒಂದು, ಭಾಷೆ ಪ್ರಾಬ್ಲಮ್ ಇದೆ ಅಂತ ಒಂದು, ಏನೇನೋ ಅಂದ್ರೆ ಅದು ಇವರ ಕಡೆ ಕಂಪೇರ್ ಮಾಡಿದಾಗ ಅಶ್ವಿನಿ ಗೌಡ ಸ್ವಲ್ಪ ರಾಂಗ್ ಇದಾರೆ ಅಂತ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಅವರಿಗೆ ಸಪೋರ್ಟ್ ಮಾಡಲ್ಲ. ಬಟ್ ನಿನ್ನೆ ಎಪಿಸೋಡ್ ಮಾತ್ರ ಸೂಪರ್ ಆಗಿ ಆಡಿದ್ರು ಅಶ್ವಿನಿ ಗೌಡ, ಎಕ್ಸಲೆಂಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಆಡಿದ್ರು. ಆ ಟೈಮ್ ಟಾರ್ಗೆಟ್ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಅವ್ರಿಗೇನೆ ಹಾಕ್ತಾರೆ ಮಣ್ಣು ತಗೊಂಡೋಗಿ. ಎಸ್ಪೆಷಲಿ ಗಿಲ್ಲಿ ಅಂತ ಆಟ ಬೇಡ ಆಡ್ತಾ ಇರ್ತಾನೆ, ಕಾವ್ಯ ಹತ್ರ ಗುರಾಯಿಸ್ಬಿಟ್ರೆ ಹಾಕ್ಬಿಡ್ತೀನಿ ನೋಡಂತೆಲ್ಲ ಹೇಳ್ತಾರೆ. ಬಟ್ ಮನ ಹೋಲಿಸ್ಬೇಕು ಅಂತ ಬಂದಾಗ, ಮನ ಹೋಲಿಸಿದಾಗ ಅಷ್ಟಕ್ಕಷ್ಟೇ ಮನ ಹೋಲಿಸ್ತಾರೆ. ಅವ್ರು ಕೂಡ ಎಕ್ಸ್ಪೆಕ್ಟೆಡ್ ಅಂತ ಅವ್ರು ಹೇಳ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಅಂತ ಕಾವ್ಯ ಹೇಳ್ತಾರೆ. ಇಷ್ಟು ಈಜಿಯಾಗಿ ಗೆಲ್ತಾರೆ, ಇಷ್ಟು ಈಜಿಯಾಗಿ ಹೋಗ್ತಾರೆ ಕಂಟೆಂಡರ್ಶಿಪ್ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಕಲರ್ಸ್ ಅವರ ಚಾಯ್ಸ್ ಅಲ್ವಾ? ಕಲರ್ಸ್ ಅವ್ರು ಆ ರೀತಿ ಪ್ಲಾನ್ ಮಾಡಿದಾಗ ನಾವು ಏನು ಮಾಡೋಕ್ಕಾಗಲ್ಲ. ಸಿಂಪಲ್ ಆಗಿ ಗೆಲ್ತಾರೆ, ಹೋಗ್ತಾರೆ. ಅದು ಅವ್ರು ತಪ್ಪು ಮಾಡಲ್ಲ, ಕಾವ್ಯ ತಪ್ಪನ್ನು ನಾವು ಹೇಳಕ್ಕೆ ಆಗಲ್ಲ, ಸರಿನಾ? ಇಲ್ಲಿ ಕಾವ್ಯಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಜೊತೆಗಿದ್ದಾರೆ ಅಂದ್ರೆ ಅವ್ರು ಎಲ್ಲರೂ ಚೆನ್ನಾಗಿದ್ದಾರೆ, ಸೇಫ್ ಗೇಮ್ ಮಾಡ್ತಾರ. ಇನ್ನೊಂದು ಅನ್ನೋದೆಲ್ಲ ಬಿಟ್ಬಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ, ಒಳ್ಳೆ ಒಪಿನಿಯನ್ ಎಲ್ಲ ಕೊಡ್ತಾರೆ. ಅವ್ರ ಮೇಲೆ ಯಾರಿಗೂ ದ್ವೇಷನೇ ಇಲ್ಲ, ಆ ರೀತಿ ಎಲ್ಲ ಕಾಪಾಡ್ಕೊಂಡು ಬಂದಿದ್ದಾರೆ. ಅದು ಒಂದು ಸ್ಟ್ರಾಟಜಿನೇ ಅಲ್ವಾ? ಅದಕ್ಕೋಸ್ಕರ ಇನ್ನು ಅದಾದ್ಮೇಲೆ
ರಘು ಧ್ರುವಂತ್ ಅವರು ಅಶ್ವಿನಿ ಅವರು ಟಾಸ್ಕ್ ಸೋಲ್ತಾರೆ. ಬಟ್ ಎಲ್ಲರೂ ತೂಕ ಆಗುತ್ತೆ, ತೂಕ ಇಟ್ಕೊಳಕ್ಕಾಗಲ್ಲ ಅಂತ ಸೋಲ್ತಾರೆ. ಅಲ್ಲಿಗೆ ಮುಗಿಯುತ್ತೆ. ಅದಾದ್ಮೇಲೆ ನಮ್ಮ ಗಿಲ್ಲಿ ಬಿಡ್ತಾನ, ಸುಮ್ಮನೆ ಟ್ರೋಲ್ ಮಾಡ್ತಾ ಸುಮ್ಮನೆ ಆಡ್ಕೊಳ್ತಾ ಇರ್ತಾನೆ, ಕಾಲು ಎಳಿತಾನೆ. ಕಾವ್ಯಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನನಗೆ ಮಾತ್ರ ಹಾಕ್ಬೇಡಿ, ನನ್ನ ಮಾತ್ರ ಗೆಲ್ಸಿ ಅಂತ ಕೇಳ್ಕೊಂಡಿದ್ದು ಹಾಗೆ ಈಗ ಅಂತ. ಹೌದಪ್ಪ, ಫ್ರೆಂಡ್ ಕೇಳ್ಕೊಂತೀನಿ, ಮತ್ತೆ ಕೇಳಿಲ್ಲ ಅಂದ್ರೆ ಫ್ರೆಂಡ್ ಅಂತ ಲೀನಿಯಸ್ ತಗೊಂಡಿದ್ರೆ ಹಂಗೆ ಹಿಂಗೆ ಅಂತ ಮಾತು ಬರುತ್ತೆ ಅಂತ. ಕಾವ್ಯ ಮಾತ್ರ ಸರಿ ಇತ್ತಲ್ವಾ, ಕೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ, ಕೇಳಿದ್ರೆ ಸರಿ ಇತ್ತಲ್ಲ, ಆ ರೀತಿ ಇತ್ತು. ಇನ್ನು ಅದಾದ್ಮೇಲೆ ಬೆಳಿಗ್ಗೆ ಸಾಂಗ್ ಹಾಕ್ತಾರೆ, ಜೋಗಪ್ಪ ನಿನ್ ನಾರಮಾನೆ ಅಂತ. ಆ ಜೋಗಪ್ಪ ಸಾಂಗ್ ಆಡಿ ಅದಾದ್ಮೇಲೆ ಮಧ್ಯಾಹ್ನ ಒಂದು ಟಾಸ್ಕ್ ಕೊಡ್ತಾರೆ. ಅದೇ ಆ ಟಾಸ್ಕ್ ಮಾತ್ರ ಹೈಲೈಟ್ ಆಗಿರುತ್ತೆ. ಮೇನ್ ಆಗಿ ಇವ್ರಿಗೆ ಯಾರಿಗೆ 3 ಜನಕ್ಕೆ ಟಾಸ್ಕ್ ಕೊಡ್ತಾರೆ, 4 ಜನ ಟಾಸ್ಕ್ ಕೊಡ್ತಾರೆ. ಅದು ನೀರಿನ ಟಾಸ್ಕ್. ಆ ನೀರಿನ ಟಾಸ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೆಸರ್ ಮಾಡಿ ಇಟ್ಕೋಬೇಕು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಅಲ್ಲಿ ರಾಶಿಕಾ ಮತ್ತು ರಘು ಟಾಸ್ಕ್ ಆಡಿದಾಗ ಅವರು ಫಸ್ಟ್ ಚಾನ್ಸ್ ಕೊಟ್ಟಾಗ ಅವ್ರಿಗೆ ಒಂದು ಐಡಿಯಾ ಬರಲಿಲ್ಲ ಏನು ಎತ್ತ ಅಂತ. ಹೆಂಗಿದ್ರೆ ಹೋಗಿ ಹಂಗೆ ನಿಂತ್ಕೊಂಡ್ಬಿಟ್ರು. ಎಸ್ಪೆಷಲಿ ಅದು ಬೆಲ್ಟ್ ಇರುತ್ತಲ್ಲ, ಆ ಬೆಲ್ಟ್ ಹಾಕೊಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ ಆಯ್ತು. ಏನಂತ ಅಂದ್ರೆ ಅದು ಫುಲ್ಲು ಇದು ಕೊರಿಯುತ್ತಂತೀವಲ್ಲ, ಫುಲ್ ಟೈಟ್ ಆಗೋದು ಒತ್ತುತ್ತ ಅಂತೀವಿ, ಒತ್ತು ಬಿಡ್ತಾವೆ ಅವ್ರಿಗೆ ಬೆಲ್ಟ್. ಆ ಒತ್ತಿರೋ ಕಾರಣ, ಆ ನೀರು ಹಾಕಿರೋ ಕಾರಣ ಎಲ್ಲ ಪ್ರೆಸರ್ ಮಾಡಿ ಕೇವಲ 70 ನಿಮಿಷಕ್ಕೆ ಮತ್ತೆ 29 ನಿಮಿಷಕ್ಕೆ ಸಾಕಾಗ್ಬಿಟ್ರು. ಟಾಸ್ಕ್ ಇವನಂತೆಲ್ಲ ಹೇಳ್ತಾ ಇದ್ರು ನಮ್ಮ ರಾಶಿಕಾಗೆ. ನಿನ್ನೆಲ್ಲ ಹೇಳ್ತಾ ಇದ್ರು ಕರ್ಮ ಇಸ್ ರಿಟರ್ನ್, ಗಿಲ್ಲಿಗೆ ನೀನು ಅದಕ್ಕೆ ಸೋತಿರೋದು, ನಿನಗೆ ಅದಕ್ಕೆ ದೇವ್ರಿಗೆ ಮಾಡಿರೋದು, ನೀನು ಅದಕ್ಕೆ ಹಿಂಗಿರೋದು, ಮನೆಯೆಲ್ಲರೂ ಸೇರಿ ಹೊರಗೆ ಹಿಂದಿರೋದು, ನೀನು ಟಾಸ್ಕ್ ಏನು ಗೆಲ್ತಿ ಅಂತೆಲ್ಲ ಹೇಳ್ತಾ ಇದ್ರು. ಕೊನೆಗೆ ಅವರೇ ಸೋತು ಟಾಸ್ಕ್ ಆಡಿ ಅಂತಾನೆ ಹೇಳ್ಬೋದು. ಖಂಡಿತವಲ್ಲ ಈಗ ಗಿಲ್ಲಿಗೆ ಕರ್ಮ ರಿಟರ್ನ್ ಅಲ್ಲ, ರಾಶಿಗೆ ಕರ್ಮ ರಿಟರ್ನ್ ಆದಂಗೆ ಆಯಿತು. ಯಾಕಂದ್ರೆ ಗಿಲ್ಲಿ ಪ್ಲೇಸ್ಗೆ ಕುತ್ಕೊಂಡ್ರು ರಾಶಿಕಾ, ಆ ರೀತಿ ಆಯಿತು. ಇನ್ನು ಅದಾದ್ಮೇಲೆ ಆ ಟಾಸ್ಕಲ್ಲಿ ಮೇನ್ ಆಗಿ ಅಶ್ವಿನಿ ಗೌಡ ಅವರು ಮತ್ತೆ ಧ್ರುವಂತ್ ಅವರು ಅಷ್ಟೇನು ಬೈಲಿಲ್ಲ, ಅಷ್ಟೇನು ಅಂದಿಲ್ಲ, ನೀರು ಅಷ್ಟೇನು ಫೋರ್ಸಾಗಿ ಹಾಕ್ಲಿಲ್ಲ. ಎಲ್ಲ ಯೂಸ್ ಮಾಡಿದ್ರು, ಆಯಿಲ್ ಆಗಿರ್ಬೋದು, ಇದು ಶಾಂಪು ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಏನೇನೆಲ್ಲ ಯೂಸ್ ಮಾಡಿದ್ರು. ಬಟ್ ಅಷ್ಟಕ್ಕಷ್ಟೇ ಯೂಸ್ ಮಾಡ್ತಾರೆ, ಅಷ್ಟಕ್ಕಷ್ಟೇ ಹಾಕಿದ್ರು ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ರೌಂಡ್ ಬಂದಾಗ ಮಾತ್ರ ಅವರು ಫುಲ್ ಪ್ಯಾಕ್ ಆಗಿದ್ರು. ಅಂದರೆ ಅದೆಲ್ಲ ಪೇಪರ್ ಎಲ್ಲ ಕಟ್ಟು ಒಳಗಡೆ ಪೇಪರ್ ಹಾಕ್ಕೊಂಡು, ಅದ್ರ ಮೇಲೆ ಬಟ್ಟೆ ಹಾಕ್ಕೊಂಡು, ಅದ್ರ ಮೇಲೆ ಶರ್ಟ್ ಹಾಕ್ಕೊಂಡು, ಅದ್ರ ಮೇಲೆ ಜಾಕೆಟ್ ಹಾಕ್ಕೊಂಡು, ಅಂದರೆ ಅದು ಬೆಲ್ಟ್ ಇರುತ್ತಲ್ಲ, ಆ ಬೆಲ್ಟ್ ಕುರಿಬಾರ್ದು ಅನ್ನೋ ಒಂದು ಲೆವೆಲ್ಗೆ ಎಲ್ಲ ಸೇಫ್ ಆಗಿ ಫುಲ್ ಪ್ಯಾಕಪ್ ಆಗಿ ಬಂದಿದ್ರು. ಅದೇ ಸ್ಟ್ರಾಟಜಿ ಅವ್ರು ಯೂಸ್ ಮಾಡ್ಬೋದಾಗಿತ್ತು, ರಾಶಿಕಾ ಮತ್ತೆ ನಮ್ಮ ರಘು ಅವರು. ಬಟ್ ಅವ್ರು ಇದ್ದಾಗ ಟೈಟ್ ಆಗಿತ್ತು, ಇವ್ರು ಇದ್ದಾಗ ಲೂಸ್ ಆಗಿತ್ತು ಅಂತದ್ದು ಏನಿಲ್ಲ. ಆ ಬಟ್ಟೆನೇ ಅವ್ರನ್ನ ಕಾಪಾಡ್ತಂತ ಹೇಳ್ಬೋದು. ಅದಾದ್ಮೇಲೆ ಇವರು ತುಂಬಾ ಪರ್ಸನಲ್ ಆಗಿ ಹೋಗ್ಬಿಟ್ರು. ಯಾರು ರಾಶಿಕಾ ಅಶ್ವಿನಿ ಗೌಡಗೆ ಸೊಂಟ ಇರಲ್ಲ, ಅದಿರಲ್ಲ, ಹಂಗಿರಲ್ಲ, ಹಿಂಗಿರಲ್ಲ ಅಂತೆಲ್ಲ ಹೇಳಿದಾಗ ಅವ್ರು ಏನ್ ಮಾಡಿದ್ರೆ ಗರ್ಜಿಗೆ ಅಂದ್ರೆ ಅಟ್ಟಕ್ಕೆ ಅಂದ್ಕೊಂಡ್ಬಿಟ್ರು, ಗೆಲ್ಲೇಬೇಕು, ಹೆಂಗ ಮಾಡಿ ಗೆಲ್ಲೇಬೇಕಂತ. ಇನ್ನೊಬ್ರು ಟಾರ್ಗೆಟ್ ಮಾಡಿದಾಗ ಯಾವ ರೀತಿ ಎಲ್ಲ ಬದಲಾವಣೆ ಆಗುತ್ತೆ, ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋಕ್ಕೆ ನಿನ್ನೆ ಎಪಿಸೋಡೇ ಒಂದು ರೀಸನ್ ಅಂತ ಹೇಳ್ಬೋದು, ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಆ ರೀತಿ ಇತ್ತು. ಖಂಡಿತವಾಗ್ಲೂ ಅವ್ರು ಹೊಡೆದಿರೋ ನೀರು ಫೋರ್ಸ್ಗೆ ಯಾವಾಗಲೂ ಬಿಡಬೇಕು, ಆದ್ರೂ ಕೂಡ ಬಿಡಲ್ಲ. ಧ್ರುವಂತ್ ಮತ್ತು ಅಶ್ವಿನಿ ಕೂಡ ಅಷ್ಟು ಚೆನ್ನಾಗಿ ಆಡಿದ್ರು, ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಆಡಿದ್ರು. ಸೂಪರ್ ಆಗಿ, ಅಮೇಜಿಂಗ್, ಅದ್ಭುತ, ಆಕರ್ಷಕ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವ್ರಿಗೆ. ಧ್ರುವಂತ್ ಓಕೆ ಆಡ್ತಾರೆ, ಬಟ್ ಅಶ್ವಿನಿ ಗೌಡ ಆಡಿದ ಆಟ ನೋಡಿದ್ರೆ ಸೂಪರ್ ಆಗಿತ್ತು, ಎಕ್ಸಲೆಂಟ್ ಆಗಿತ್ತು ಅಂತ ಹೇಳ್ತೇನೆ. ಖಂಡಿತವಲ್ಲ ಅವ್ರು ಹಾಕೋ ನೀರಿಗೆ, ಅವ್ರು ಹಾಕೋ ಫೋರ್ಸ್ಗೆ ಇಬ್ರು ಕೂಡ ಏನೋ ಪರ್ಸನಲ್ ಟಾಂಟ್ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ, ಇನ್ನೇನೋ ಅಂತಾರೆ, ಇನ್ನೊಂದೇನೋ ಮಾತಾಡ್ತಾರೆ. ಎಲ್ಲ ಮಾತಾಡಿದ್ರು ಅವೆಲ್ಲ ತಗೊಂಡು ಎಲ್ಲ ನಿಂತ್ಕೊಂಡು ಟಾಸ್ಕ್ ಆಡ್ತಾರೆ ನೋಡು, ಸೂಪರ್ ಆಗಿತ್ತು. ಕೊನೆಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಧ್ರುವಂತನಾಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ರಘು ಅವರಂತೂ ಎಕ್ಸ್ಪೆಷಲಿ ತುಂಬಾ ಇದು ಮಾಡ್ತಾರೆ. ತುಂಬಾ ಚೆನ್ನಾಗಿ ಆಡಿದ್ರು, ತುಂಬಾ ಜನ ಅಂತ, ತುಂಬಾ ಚೆನ್ನಾಗಿ ಆಡ್ದು, ಅದ್ಭುತವಾಗಿ ಆಡ್ದು ಅಂತ ಹೇಳ್ಬೋದು. ಬೇರೆ ಯಾರಿದ್ರು ಕೂಡ ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕೆ ಆಗಲಿಲ್ಲ, ಅಷ್ಟು ಚೆನ್ನಾಗೆಲ್ಲ ಆಟ ಆಡಿದ್ರು. ಅದೇ ರಾಶಿಕಾ ಕೇವಲ 30 ನಿಮಿಷಕ್ಕೇನೆ ಸಾಕಂತ ನಿಂತ್ಕೊಂಡ್ಬಿಟ್ರು. ಟಾಸ್ಕ್ ರಾಣಿ, ಟಾಸ್ಕ್ ಇವನು, ಟಾಸ್ಕ್ ಬಿಟ್ಟೆ ರಾಶಿಕಾ, ರಾಶಿಕ್ ಬಿಟ್ಟೆ ಟಾಸ್ಕ್ ಅಂತ ಎಲ್ಲ ಹೇಳೋರು ಕೂಡ ಮುಚ್ಕೋಬೇಕಾಯ್ತು ಬಾಯಿನ. ಆ ರೀತಿ ಎಲ್ಲ ಟಾಸ್ಕ್ ಆಡಿದ್ರು ಅಶ್ವಿನಿ ಗೌಡ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡಿದ್ರು. ಅದರಲ್ಲಿ ಹೌದು, ನಿನ್ನೆ ಎಪಿಸೋಡಲ್ಲಿ ತುಂಬಾ ಟಾರ್ಗೆಟ್ ಆದ್ರು ಅಶ್ವಿನಿ ಗೌಡ, ಧ್ರುವಂತ್ ಅವರು ಕಂಪ್ಲೀಟ್ ಆಗಿ. ಏನಕ್ಕಂದ್ರೆ ಅವರು ಈ ಹಿಂದೆ ಮಾಡಿರೋ ಕೆಲಸಗಳು, ಅವರ ಮನೆ ಹತ್ರ ಇರೋ ಒಂದು ವಾತಾವರಣ ಎಲ್ಲಾನು ಆ ರೀತಿ ಮಾಡ್ತಂತಾನೆ ಹೇಳ್ಬೋದು. ಆ ರೀತಿ ಅನಿಸ್ತಾ ಇತ್ತು ಎಪಿಸೋಡ್ ನೋಡಿದಾಗ. ಇನ್ನು ಆ ನೀರು ಹೆಚ್ಚಬೇಕಾದ್ರೆ ಸ್ಪೆಷಲ್ ಕ್ಯಾಟಗರಿ ಹೇಳ್ಬೋದು, ನಮ್ಮ ರಕ್ಷಿತಾ ಮತ್ತು ಗಿಲ್ಲಿ, ಕಾವ್ಯ ಅಂತ ಹೇಳ್ಬೋದು. ಕುತ್ಕೋಬೇಕಾದ್ರೆ ಕಾವ್ಯನ ಟೇಬಲ್ ಎತ್ತಾ ಇದ್ದ ಗಿಲ್ಲಿ. ಕೊನೆಗೆ ಎದ್ದು ಹೋಗ್ಬಿಟ್ಲು ಕಾವ್ಯ. ಅದಾದ್ಮೇಲೆ ಇಲ್ಲಿ ಧನು ಏನಕ್ಕೆ ಎಂಟ್ರಿ ಕೊಡ್ತಾನಪ್ಪ ಮಧ್ಯದಲ್ಲಿ ಅಂತ ಅನ್ಸುತ್ತೆ. ನೀವಿಬ್ರು ಜಗಳಾಡ್ಬೇಡ್ರಿ, ನೀವಿದ್ರು ಮಾತಾಡ್ಬೇಡ್ರಿ, ನೀವಿಬ್ರು ಮಾತಾಡ್ಬೇಡ, ಇಲ್ಲಿ ಮಾತಾಡ್ರಿ ಅಂತಾರೆ. ಏನ್ ಗುರು ಅಂತೆಲ್ಲ ಅನಿಸ್ತಾ ಇತ್ತು. ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದಾರೆ. ಅಪ್ಪ ಧನು ಅಂದ್ರೆ ವಿಚಿತ್ರ ಟ್ರೋಲ್ ಆಗ್ತಾ ಇದಾರೆ ಗುರು. ಖಂಡಿತವಾಗ್ಲೂ ಇವ್ರ ಮತ್ತೆ ಸಿಗಾಕೊಂಡು ಕೊನೆ ಹೋಗೋ ಟೈಮಲ್ಲಿ ಇಷ್ಟು ದಿನ ಗುಡ್ ಬುಕ್ಸ್ ಅಂತೆಲ್ಲ ಬರ್ತಾ ಇದ್ರು. ಧನು ಒಂದೇ ಲೆವೆಲ್ಗೆ ಫುಲ್ ನೆಗೆಟಿವ್ ಗುರು. ಓ ಮೈ ಗಾಡ್,
ಅಷ್ಟೆಲ್ಲ ಅನಿಸ್ತಾ ಇದೆ. ಮತ್ತೆ ಮಾತಾಡಬೇಡ ಅಂತಾರೆ. ಅದಾದ್ಮೇಲೆ ಅವರು ನೀರು ಹಚ್ಬೇಕಾದ್ರೆ ಅಲ್ಲ ನಿಮ್ಗೆ ಆಟ ಆಡಕ್ ಬರುತ್ತಾ, ಹಿಂಗೆ ಹಚ್ಬೇಕು, ಟೈಮ್ ಇಲ್ಲ, ರಘುವಣಿಗೆ ಅಡಿಗೆ ಬಿಟ್ರೆ ಏನು ಬರಲ್ಲ ಅಂತ ಹೇಳು. ಅದಾದ್ಮೇಲೆ ಅವ್ರಿಗೆ ಹಂಗಂತೇಳು ಹಿಂಗಂತೇಳು ಅಂತೆಲ್ಲ ಇವರೇ ಹಾಕ್ಕೊಡ್ತಾರೆ ಗುರು. ಯಪ್ಪ, ಈ ಕಡೆ ಇದಾರ ಆ ಕಡೆ ಇದಾರ ಡೌಟೇ ಬರುತ್ತೆ. ರಘುವಣಿಗೆ ಮತ್ತೆ ಅಶ್ವಿನಿಗೆ ಅದಾದ್ಮೇಲೆ ರಾಶಿಕಾಗೆ ಏನೇನೆಲ್ಲ ಅವರೆಲ್ಲ ನೆಗೆಟಿವ್ ಇರ್ತಾವ ಇವರೇ ಹಾಕೊಡ್ತಾ ಇದಾರೆ. ಸಖತ್ತಾಗಿ ಎಂಜಾಯ್ ಮಾಡಿದ್ರಂತ, ಸಖತ್ತಾಗಿ ಕಾಮಿಡಿ ಕುಡಿತ ಅಂತ ಹೇಳ್ಬೋದು. ಆ ರಾಶಿಕನ ಕೆಳಗೆ ಬೀಳ್ಸಿದಂತ ದುಪ್ಪಂದು ಕೆಳಗೆ ಬಿಟ್ಬಿಡ್ತಾರೆ ಪಾಪ ರಾಶಿಕಾ. ಅಂದ್ರೆ ರಕ್ಷಿತಾ ದುಪ್ಪಂದು ಕೆಳಗೆ ಬಿಟ್ಬಿಡ್ತಾಳೆ. ಸ್ವಲ್ಪ ಎಲೆಯನ್ನು ತಗಲಿದ್ರೆ ಕಷ್ಟ ಆಯ್ತು ಗುರು. ಯಪ್ಪ, ಗಿಲ್ಲಿ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ರಕ್ಷಿತನ ಅವಾಗ ಹಿಂಗೆ ತಲೆ ಹೊಂಚೋದು, ತಲೆ ಇದು ಮಾಡೋದು ಅದೆಲ್ಲ ಮಾತಾಡ್ತಾ ಇರ್ತಾರೆ. ಅದು ಸ್ವಲ್ಪ ಬೇರೆ ಥರ ಹೋದ್ರೆ ಮ್ಯಾನ್ಲ್ಯಾಂಡಿಂಗ್ ಆಗ್ಬಿಡುತ್ತೆ. ಬಟ್ ರಕ್ಷಿತಾ ಎಲ್ಲ ಕಾಮನ್ ಆಗ್ಬಿಟ್ಟಿದೆ, ಪ್ರತಿ ಸಲ ಹಂಗೆಲ್ಲ ಇದು ಮಾಡಿಸ್ಕೊಂಡು ಅಂತಾನೆ ಹೇಳ್ಬೋದು. ಇನ್ನು ಅದಾದ್ಮೇಲೆ ಧ್ರುವಂತ್ ಅವ್ರು ಬಂದಾಗಂತೂ ನೀರು ಎರ್ಚು ರಗೋಣ, ಟೈಮ್ ಇಲ್ಲ, ರಘು ಅಂತ ನನಗೆ ಅವಕಾಶ ಕೊಡು, ಬಿಗ್ ಬಾಸ್ ನನಗೆ ಅವಕಾಶ ಕೊಡು ಅಂತ ರಕ್ಷಿತಾ ಹೇಳ್ತಾ ಇದ್ದು. ಸ್ವಲ್ಪ ಓವರಾಗಿ ಆಡ್ತಾ ಇತ್ತು ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಅವರೇ ಟಾಸ್ಕ್ಗಳು ಅವರೇ ಸುಮ್ಮನೆ ಇದ್ದಾರೆ. ಇವರಿಬ್ಬರು ಸಖತ್ತಾಗಿ ಇದು ಮಾಡ್ತಾ ಇದ್ರು, ಸಖತ್ತಾಗಿ ಕಾಮಿಡಿ ತೊರ್ಕೊಟ್ಟಾಯ್ತು ಗುರು, ಸೂಪರ್ ಆಗಿತ್ತು. ಅಲ್ಲಿ ಧ್ರುವಂತ್ ಅವ್ರಿಗೂ ಸಜೆಷನ್ ಕೊಟ್ಟರು, ಈ ಕಡೆ ರಾಶಿಕಾಗೆ ಸಜೆಷನ್ ಕೊಟ್ಟರು, ಆ ಕಡೆ ಅಶ್ವಿನಿಗೂ ಮತ್ತೆ ಧ್ರುವಂತ್ ಅವ್ರಿಗೂ ಸಜೆಷನ್ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಆಟ. ಅವರು ಕಾಮಿಡಿ ಸ್ಪೆಷಲ್ ಅಂತ ಹೇಳ್ಬೋದು. ಅವ್ರು ಆಟ ಆಡೋದೇ ಒಂದ್ ಕಡೆ, ಇವರು ಮಾತಾಡೋದೇ ಒಂದು ವಿಚಿತ್ರವಾಗಿತ್ತು. ಸ್ಕ್ರೀನ್ ಸ್ಪೇಸ್ಗೆ ಯಾವುದೇ ದೋಖ ಇಲ್ದೇನೆ, ಟಾಸ್ಕ್ ಇಲ್ಲದೆ ಇದ್ರು ಕೂಡ ನಾವು ಕೂಡ ಎಪಿಸೋಡಲ್ಲಿ ಇದೀವಿ ಅಂತ ತೋರಿಸ್ಕೊಂಡ್ರು. ರಕ್ಷಿತಾ ಮತ್ತೆ ನಮ್ಮ ಗಿಲ್ಲಿ ಅಂತ ಹೇಳ್ಬೋದು. ರಾಶಿಕಾಂತ್ ಅವ್ರ ಆಟ ಆಡಿದ್ರು, ನೆಗೆಟಿವ್ ಅವ್ರ ಪಾಸಿಟಿವ್ ನಿನ್ನೆ ತುಂಬಾ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದ್ದು. ರಾಶಿಕಾ ಕೂಡ ತುಂಬಾ ಇತ್ತು. ಅದೇ ರೀತಿಯಾಗಿ ಅಶ್ವಿನಿ ಮತ್ತು ಧ್ರುವಂತ್ ಅವರು ಕೂಡ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಸಖತ್ತಾಗಿತ್ತು ನಿನ್ನ ಎಪಿಸೋಡು ಅಂತ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ಅನ್ಸಂತ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು